ಸ್ನೇಹಿತರೆ, ಭಾರತಿ ಏರ್ಟೆಲ್ ತನ್ನ Q4 ರಿಸಲ್ಟ್ಸ್ನ ಅನೌನ್ಸ್ ಮಾಡಿದ್ದು, ರಿಸಲ್ಟ್ಸ್ ಅನೌನ್ಸ್ ಆದ ಬೆನ್ನಲ್ಲೇ ಸ್ಟಾಕ್ ಸುಮಾರು 2% ಗೇನ್ ಆಗಿದೆ. ಅದೇ 2 ದಿನದ ಹಿಂದೆ ಟಾಟಾ ಮೋಟಾರ್ಸ್ ಒಳ್ಳೆಯ ಪ್ರಾಫಿಟ್ ಮಾಡಿದರೂ ಕೂಡ ಸ್ಟಾಕ್ ಡೌನ್ಫಾಲ್ ಆಗಿತ್ತು. ಇವತ್ತು ಏರ್ಟೆಲ್ 31% ಲಾಸ್ ಆಗಿದ್ರೂ ಕೂಡ ಇದು 2% ಅಪ್ ಟ್ರೆಂಡಲ್ಲಿ ಮೂವ್ ಆಗಿದೆ. ಇದಕ್ಕೆ ರೀಸನ್ ಏನು ಅಂತ ಇವತ್ತಿನ ವಿಡಿಯೋದಲ್ಲಿ ನೋಡೋಣ. ಏರ್ಟೆಲ್ನ ಮಾರುಕಟ್ಟೆ ಈಗ ಭಾರತ, ಸೌತ್ ಆಫ್ರಿಕಾ ಹಾಗೂ ನೈಜೀರಿಯಾದಲ್ಲಿದೆ. ಅತಿ ಹೆಚ್ಚು ಗ್ರಾಹಕರು ಭಾರತದಲ್ಲಿದ್ದರೂ ಕೂಡ ಸೌತ್ ಆಫ್ರಿಕಾ, ನೈಜೀರಿಯಾ ಕೂಡ ಇಲ್ಲಿ ಬಹುಮುಖ್ಯವಾಗುತ್ತೆ. ನೀವು ಇಲ್ಲಿ ನೋಡ್ಬೋದು, ಈ ಕ್ವಾರ್ಟರ್ನಲ್ಲಿ ಭಾರತಿ ಏರ್ಟೆಲ್ 37,599 ಕೋಟಿ ರೆವಿನ್ಯೂ ಮಾಡಿದೆ. ಅಂದರೆ 4.4% ಹೆಚ್ಚಿಗೆ ಆಗಿದೆ. ಇನ್ನು ಇಂಡಿಯಾದಲ್ಲಿ ಮಾಡಿರ್ತಕ್ಕಂಥ ರೆವಿನ್ಯೂ ಬಗ್ಗೆ ಹೇಳೋದಾದರೆ 28,513 ಕೋಟಿ ರೆವಿನ್ಯೂ ಮಾಡಿದೆ. ಅಂದರೆ ಇದು 12.9% ಹೆಚ್ಚಾಗಿದೆ. ಇನ್ನು ARPU ಬಗ್ಗೆ ಹೇಳೋದಾದರೆ 12.9% ಹೆಚ್ಚಾಗಿದೆ. ARPU ಅಂದರೆ ಆವರೇಜ್ ರೆವಿನ್ಯೂ ಪರ್ ಯೂಸರ್. ನೀವು ಇಲ್ಲಿ ಗಮನಿಸ್ಬೋದು, ಕಂಪನಿ ಕಳೆದ ವರ್ಷ Q4ನಲ್ಲಿ 3,006 ಕೋಟಿ ನೆಟ್ ಇನ್ಕಮನ್ನು ಮಾಡಿತ್ತು. ಅದೇ ಈ ವರ್ಷ 2,072 ಕೋಟಿ ನೆಟ್ ಇನ್ಕಮ್ ಮಾಡಿದೆ. ಅಂದರೆ 31.1% ಡ್ರಾಪ್ ಆಗಿದೆ. ಇನ್ನು ಮ್ಯಾನೇಜ್ಮೆಂಟ್ ಹೇಳೋ ಪ್ರಕಾರ ಕಂಪನಿಯ ನೆಟ್ ಇನ್ಕಮ್ ಡ್ರಾಪ್ ಆಗೋದಕ್ಕೆ ಮುಖ್ಯ ಕಾರಣ ನೈಜೀರಿಯನ್ ಕರೆನ್ಸಿಯಾದ ನೈರಾದ ವ್ಯಾಲ್ಯೂ ಕಡಿಮೆ ಆಗ್ತಾ ಇರೋದು. ಈಗ ಆ ಕರೆನ್ಸಿ ವ್ಯಾಲ್ಯೂ ಎಷ್ಟಾಗಿದೆ ಅಂತ ನೋಡೋದಾದರೆ 18.23 ನೈಜೀರಿಯನ್ ನೈರಾ ಆಗಿದೆ. ಇದು 1 ಜನವರಿ 2024ರಲ್ಲಿ 10.81 ನೈಜೀರಿಯನ್ ನೈರಾ ಆಗಿತ್ತು. ಅಂದರೆ ಈಗ 1 ರೂಪಾಯಿಗೆ 18.23 ನೈಜೀರಿಯನ್ ನೈರಾ ಆಗಿದೆ. ಈ ಕಾರಣದಿಂದ ಕಂಪನಿಯ ನೆಟ್ ಇನ್ಕಮ್ ಡ್ರಾಪ್ ಆಗಿದೆ. ಇದರ ಬೆನ್ನಲ್ಲೇ ಕಂಪನಿ 15-17% ತನ್ನ ತಾರೀಫ್ ಪ್ಲಾನ್ಗಳಲ್ಲಿ ಹೈಕ್ ಮಾಡುತ್ತಾ ಇರೋದ್ರಿಂದ ಹೆಚ್ಚಿನ ರೆವಿನ್ಯೂನ ಕಂಪನಿ ಎಕ್ಸ್ಪೆಕ್ಟ್ ಮಾಡ್ಬೋದಾಗಿದೆ. ಇದು ಜನರುಗಳಿಗೆ ಬರ್ಡನ್ ಆದರೂ ಕೂಡ ಇನ್ವೆಸ್ಟರ್ ಪಾಯಿಂಟ್ ಆಫ್ ವ್ಯೂಯಿಂದ ಒಳ್ಳೆಯ ಬೆಳವಣಿಗೆ ಆಗಿದೆ. ಇದರಿಂದ ಕಂಪನಿ ರೆವಿನ್ಯೂ ಕೂಡ ಹೆಚ್ಚಿಗೆ ಆಗುತ್ತೆ. ಈ ಕಾರಣದಿಂದ ಸ್ಟಾಕ್ ಅಪ್ ಟ್ರೆಂಡಲ್ಲಿ ಹೋಗ್ತಾ ಇದೆ. ಸ್ನೇಹಿತರೆ, ಇದಾಗಿತ್ತು ಇವತ್ತಿನ ವಿಡಿಯೋ. ನೀವೇನಾದರೂ ಫ್ರೀಯಾಗಿ ಡಿಮ್ಯಾಟ್ ಅಕೌಂಟ್ ಓಪನ್ ಮಾಡಬೇಕು ಅನ್ನೋದಾದರೆ ಡಿಸ್ಕ್ರಿಪ್ಷನಲ್ಲಿ ಲಿಂಕ್ ಇದೆ. ನೀವು ಫ್ರೀಯಾಗಿ ಡಿಮ್ಯಾಟ್ ಅಕೌಂಟ್ ಓಪನ್ ಮಾಡ್ಕೊಳ್ಬೋದು. ಹಾಗೆ ಈ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ, ಶೇರ್ ಮಾಡಿ. ಧನ್ಯವಾದಗಳು.